ಪಂಚಮಸಾಲಿ ಹೋರಾಟ ಕಾಂಗ್ರೆಸ್ ಶಾಸಕರಿಗೆ ಪೀಕಲಾಟ ಶುರುವಾಗಿದೆ. ಈಗ ಕಾಂಗ್ರೆಸ್ನ ಲಿಂಗಾಯತ ಶಾಸಕರಿಗೆ ಅತ್ತ ದರಿ ಇತ್ತ ಪುಲಿಕಾಟ ಶುರುವಾಗಿದೆ. ಇತ್ತ ಸರ್ಕಾರವನ್ನು ಡಿಫೆನ್ಸ್ ಮಾಡಿಕೊಳ್ಳುವ ಅನಿವಾರ್ಯತೆ ಶುರುವಾಗಿದೆ. ಅತ್ತ ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ಬೆಂಬಲಿಸೋ ಆಸ್ತೆ. ಹೀಗಾಗಿ ತ್ರಿಶಂಕು ಸ್ಥಿತಿಗೆ ಸಿಲುಕಿದ ಕಾಂಗ್ರೆಸ್ ಲಿಂಗಾಯತ ಶಾಸಕರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕ ವಿಜಯಾನಂದ ಕಾಶಪ್ಪನವರ್, ವಿನಯ್ ಕುಲಕರ್ಣಿ ಸೇರಿ ಅನೇಕ ಲಿಂಗಾಯತ ನಾಯಕರಿಗೆ ಶುರುವಾಗಿದೆ ಈಗ ಟೆನ್ಷನ್. ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಕೂಡ ನಿನ್ನೆ ಮಾಡಲಾಗಿತ್ತು. ಮತ್ತಷ್ಟು ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿಲುಕಿದ ಬೆಳಗಾವಿ, ಉತ್ತರ ಕರ್ನಾಟಕ ಭಾಗದಲ್ಲಿ ನೆಗೆಟಿವ್ ಎಫೆಕ್ಟ್ ಆಗುವ ಭೀತಿ ಶುರುವಾಗಿದೆ. ಬಿಜೆಪಿಗೆ ಕಾಂಗ್ರೆಸ್ ಸರ್ಕಾರವೇ ಅಸ್ತ್ರ ಮಾಡಿಕೊಟ್ಟ ಫಜೀತಿ. ಪ್ರತಿಷ್ಠೆಯಾಗಿ ತೆಗೆದುಕೊಂಡ ಹೋರಾಟ ತೀವ್ರಗೊಳಿಸಿದರೆ ಸಂಕಷ್ಟ ಶುರುವಾಗಲಿದೆ. 2A ಮೀಸಲಾತಿ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುವುದು ಫಿಕ್ಸ್ ಎನ್ನಲಾಗುತ್ತಿದ್ದು, ಇದನ್ನೇ ಬಿಜೆಪಿ ಎನ್ಕ್ಯಾಶ್ ಮಾಡಿಕೊಂಡ್ರೆ ಹೋರಾಟಕ್ಕೆ ರಾಜಕೀಯ ಬಲ ಬಂದಂತಾಗುತ್ತದೆ. ಈಗಾಗಲೇ ಮೀಸಲಾತಿ ಹೋರಾಟಕ್ಕೆ ಬೆಂಬಲ ಸೂಚಿಸಿರೋ ಬಿಜೆಪಿ, ಹೀಗಾಗಿ ಮುಂದಿನ ದಿನಗಳಲ್ಲಿ ಮೀಸಲಾತಿ ಹೋರಾಟ ಕಾವೇರೋದು ನಿಶ್ಚಿತ ಎನ್ನಬಹುದು. ಬೆಳಗಾವಿಯಲ್ಲಿ ತಾರಕಕ್ಕೇರಿದ ಪಂಚಮಸಾಲಿ ಹೋರಾಟಗಾರರಿಂದ ಸುವರ್ಣಸೌಧಕ್ಕೆ ನಿನ್ನೆ ಮುತ್ತಿಗೆ ಹಾಕಲು ಯತ್ನಿಸಿದ ಹೋರಾಟಗಾರರು. ಇನ್ನು ಮುತ್ತಿಗೆ ಹಾಕಲು ಯತ್ನಿಸಿದ ಹೋರಾಟಗಾರರನ್ನ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ತಡೆದರು. ಈ ವೇಳೆ ಪೊಲೀಸರು ಮತ್ತು ಹೋರಾಟಗಾರರ ಮಧ್ಯೆ ಚಕಮಕಿ ಶುರುವಾಯಿತು. ಪರಿಸ್ಥಿತಿ ಹತೋಟಿಗೆ ತರಲು ಪೊಲೀಸರಿಂದ ಲಾಠಿ ಚಾರ್ಜ್ ಮಾಡಲಾಯಿತು. ಹೋರಾಟಗಾರರನ್ನ ಚದುರಿಸಿದ ಪೊಲೀಸರು ರಕ್ತದ ಮಡುವಿನಲ್ಲಿ ಓರ್ವ ವ್ಯಕ್ತಿಯೊಬ್ಬ ಒದ್ದಾಡುತ್ತಿದ್ದ. ಲಾಠಿ ಚಾರ್ಜ್ ಬೆನ್ನಲ್ಲೇ ಹೋರಾಟಗಾರರಿಂದ ಕಲ್ಲು ತೂರಾಟ ಶುರುವಾಗಿತ್ತು. ಕ್ಷಣ ಕ್ಷಣಕ್ಕೂ ತೀವ್ರ ಸ್ವರೂಪ ಪಡೆಯುತ್ತಿರುವ ಹೋರಾಟ. ನಮ್ಮನ್ನು ಕೊಂದರೂ ಹೋರಾಟ ಮಾತ್ರ ನಿಲ್ಲಿಸಲ್ಲ ಎಂದು ಪಂಚಮಸಾಲಿ ಹೋರಾಟಗಾರರು ಅತ್ತ ಪಟ್ಟು ಹಿಡಿದು ಕೂತಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ಶುರುವಾಗಿತ್ತು. ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ರು. ಇದರ ಮಧ್ಯೆ ಈಗ ಕಾಂಗ್ರೆಸ್ಗೆ ಸಂಕಷ್ಟ ಶುರುವಾಗಿದೆ. ಕಾಂಗ್ರೆಸ್ ನಾಯಕರಿಗೆ ಸಂಕಷ್ಟ ಶುರುವಾಗಿದ್ದು, ಲಿಂಗಾಯತ ಶಾಸಕರಿಗೆ ಅತ್ತ ದರಿ ಇತ್ತ ಪುಲಿಕಾಟ ಶುರುವಾಗಿದೆ. ಕಾಂಗ್ರೆಸ್ನ ಲಿಂಗಾಯತ ಶಾಸಕರಿಗೆ ಈಗ ಡಿಫೆನ್ಸ್ ಮಾಡಿಕೊಳ್ಳುವ ಅನಿವಾರ್ಯತೆ ಇದೆ. ಇತ್ತ ಸರ್ಕಾರವನ್ನು ಕೂಡ ಡಿಫೆನ್ಸ್ ಮಾಡಿಕೊಳ್ಬೇಕು. ಅತ್ತ ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ಕೂಡ ಬೆಂಬಲಿಸೋ ಆಸ್ತೆ ಶುರುವಾಗಿದೆ. ಹೀಗಾಗಿ ತ್ರಿಶಂಕು ಸ್ಥಿತಿಗೆ ಸಿಲುಕಿದ ಕಾಂಗ್ರೆಸ್ ಲಿಂಗಾಯತ ಶಾಸಕರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕ ವಿಜಯಾನಂದ ಕಾಶಪ್ಪನವರ್, ವಿನಯ್ ಕುಲಕರ್ಣಿ ಸೇರಿ ಅನೇಕ ಲಿಂಗಾಯತ ಶಾಸಕರಿಗೆ ಟೆನ್ಷನ್ ಶುರುವಾಗಿದೆ. ಈಗ ನಿನ್ನೆ ಪಂಚಮಸಾಲಿ ಹೋರಾಟಗಾರರು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದರು. ಈ ವೇಳೆ ಲಾಠಿ ಚಾರ್ಜ್ ಮಾಡಿದ್ರು ಪೊಲೀಸರು. ಲಾಠಿ ಚಾರ್ಜ್ ಮಾಡಿದ ವೇಳೆ ಹೋರಾಟಗಾರರು ಕಲ್ಲು ತೂರಾಟ ಮಾಡಲು ಶುರು ಮಾಡಿಕೊಂಡ್ರು. ನಂತರ ಪೊಲೀಸರು ಹರಸಾಹಸ ಪಟ್ಟರು ಹೋರಾಟಗಾರರನ್ನ ತಡೆಯಲು. ನಂತರ ಪ್ರತಿಷ್ಠೆಯಾಗಿ ತೆಗೆದುಕೊಂಡ ಹೋರಾಟ ತೀವ್ರಗೊಳಿಸಿದರೆ ಸಂಕಷ್ಟ ಶುರುವಾಗಲಿದೆ. ಬಿಜೆಪಿ ಎನ್ಕ್ಯಾಶ್ ಮಾಡಿಕೊಂಡ್ರೆ ಹೋರಾಟಕ್ಕೆ ರಾಜಕೀಯ ಬಲ ಬಂದಂತಾಗುತ್ತದೆ. ಈಗಾಗಲೇ ಮೀಸಲಾತಿ ಹೋರಾಟಕ್ಕೆ ಬಿಜೆಪಿ ನಾಯಕರು ಬೆಂಬಲ ಸೂಚಿಸಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರು ಜಾಸ್ತಿ ಇದ್ದು ಪಂಚಮಸಾಲಿ ಹೋರಾಟ ಈಗ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಶಾಸಕರಿಗೆ ಈಗ ಪೀಕಲಾಟ ಶುರುವಾಗಿದ್ದು, ಕಾಂಗ್ರೆಸ್ನ ಲಿಂಗಾಯತ ಶಾಸಕರಿಗೆ ಅತ್ತ ದರಿ ಇತ್ತ ಪುಲಿಕಾಟ ಶುರುವಾಗಿದೆ. ಇತ್ತ ಸರ್ಕಾರವನ್ನು ಕೂಡ ಡಿಫೆನ್ಸ್ ಮಾಡಿಕೊಳ್ಬೇಕು, ಅತ್ತ ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ಕೂಡ ಬೆಂಬಲಿಸಬೇಕು. ಹೀಗಾಗಿ ತ್ರಿಶಂಕು ಸ್ಥಿತಿಗೆ ಸಿಲುಕಿದ ಕಾಂಗ್ರೆಸ್ ಲಿಂಗಾಯತ ಶಾಸಕರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕ ವಿಜಯಾನಂದ ಕಾಶಪ್ಪನವರ್, ವಿನಯ್ ಕುಲಕರ್ಣಿ ಸೇರಿ ಅನೇಕರು ಲಿಂಗಾಯತ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ಹೋರಾಟಗಾರರ ಮೇಲೆ ನಿನ್ನೆ ಲಾಠಿ ಚಾರ್ಜ್ ಮಾಡಲಾಯಿತು. ಪಂಚಮಸಾಲಿ ಹೋರಾಟವು ಈಗ ಬೆಳಗಾವಿಯಲ್ಲಿ ತೀವ್ರ ಸ್ವರೂಪ ಪಡೆದುಕೊಂಡಂತಾಗಿದೆ.